ರಾಜ್ಯ ರಾಜಕಾರಣದಲ್ಲಿ ಸದ್ಯದ ಹಾಟ್ ಫೇವರೇಟ್ ಶಬ್ದ ಅಂದ್ರೆ ಅದು ನವೆಂಬರ್ ಕ್ರಾಂತಿ. ಇಂದು ಸಿಎಂ ನೇತೃತ್ವದಲ್ಲಿ ಡಿನ್ನರ್ ಮೀಟಿಂಗ್ ನಡೀತಾ ಇದ್ದು ಈ ವಿಚಾರ ಮತ್ತಷ್ಟು ರಂಗು ಪಡೆದುಕೊಂಡಿದೆ. ಇವತ್ತಿನ ಡಿನ್ನರ್ ಮೀಟಿಂಗ್ ಯಾಕಾಗಿ, ಈ ಬಗ್ಗೆ ವಿಪಕ್ಷಗಳು ಹೇಳೋದೇನು, ಇಲ್ಲಿದೆ ನೋಡಿ ಒಂದು ರಿಪೋರ್ಟ್. ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಕಿಚ್ಚು. ರಾಜ್ಯ ರಾಜಕಾರಣದಲ್ಲಿ ಒಂದೇ ಒಂದು ಕುತೂಹಲ, ಅದು ಏನಂದ್ರೆ ನವೆಂಬರ್ ಬದಲಾವಣೆ ಅನ್ನೋದು. ಸ್ಥಳೀಯ ಮಟ್ಟದಿಂದ ಹೈಕಮಾಂಡ್ವರೆಗೂ ಪವರ್ ಶೇರಿಂಗ್ನ ಚರ್ಚೆ ಮಾರ್ಧನಿಸುತ್ತಿದೆ. 4 ದಿನಗಳ ಹಿಂದಷ್ಟೇ ದಲಿತ ಸಚಿವರುಗಳು ಪ್ರತ್ಯೇಕ ಸಭೆ ನಡೆಸಿದ್ರು. ಈ ಮಧ್ಯೆ ಹಲವು ದಿನಗಳ ಬಳಿಕ ಸಿಎಂ ಸಿದ್ದರಾಮಯ್ಯ ಡಿನ್ನರ್ ಸಭೆ ಕರೆದಿದ್ದಾರೆ. ಇದು ರಾಜ್ಯ ರಾಜಕಾರಣದಲ್ಲಿ ಭಾರೀ ಕುತೂಹಲ ಹುಟ್ಟುಹಾಕಿದೆ. ಅಲ್ಲದೆ ಈ ಸಭೆ ನವೆಂಬರ್ನಲ್ಲಿ ಸಂಪುಟ ಪುನರ್ರಚನೆ ಬಗ್ಗೆ ಚಿತ್ರಣ ತೆರೆದಿಡುತ್ತೆ ಎನ್ನಲಾಗ್ತಿದೆ. ಸರ್ಕಾರಕ್ಕೆ ಮುಜುಗರ ತರುವಂತ ಸಚಿವರು, ಭ್ರಷ್ಟಾಚಾರ ಆರೋಪ ಹೊತ್ತ ಸಚಿವರು ಹಿಟ್ ಲಿಸ್ಟ್ನಲ್ಲಿದ್ದಾರೆ ಎನ್ನಲಾಗ್ತಿದೆ. ಅಲ್ಲದೆ ಸಚಿವರ ಕಾರ್ಯವೈಖರಿ ಬಗ್ಗೆ ಅಸಮಾಧಾನವಿದೆ. ಈ ಬಗ್ಗೆ ವರಿಷ್ಠರಿಗೂ ಕೆಲ ಸಚಿವರ ವಿರುದ್ಧ ದೂರುಗಳು ಹೋಗಿವೆ. ಇನ್ನು ಶಾಸಕರ ಸಮಸ್ಯೆಗಳಿಗೆ ಸ್ಪಂದಿಸದ ಸಚಿವರಿಗೆ ಗೇಟ್ ಪಾಸ್ ಸಾಧ್ಯತೆ ಇದೆ. ಸಂಪುಟ ಪುನರ್ರಚನೆಯಾದ್ರೆ 60% ಬದಲಾವಣೆ ಮಾಡುವ ಸಾಧ್ಯತೆ ಇದ್ದು 15ರಿಂದ 17 ಹೊಸ ಮುಖಗಳಿಗೆ ಅವಕಾಶ ಕೊಡೋದರ ಜೊತೆಗೆ ಕೆಲ ಪರಿಷತ್ ಸದಸ್ಯರಿಗೂ ಸ್ಥಾನ ನೀಡೋ ಮುನ್ಸೂಚನೆ ಸಿಕ್ಕಿದೆ. ಇನ್ನು ಕಾಂಗ್ರೆಸ್ನಲ್ಲಿನ ಬೆಳವಣಿಗೆಗಳು ವಿಪಕ್ಷಗಳಿಗೆ ಆಹಾರವಾಗಿವೆ. ಬಿಹಾರ ಚುನಾವಣೆಗೆ ರಾಜ್ಯದಿಂದ ಕಲೆಕ್ಷನ್ ಮಾಡಲು ಡಿನ್ನರ್ ಸಭೆ ಮಾಡುತ್ತಿದ್ದಾರೆ ಅಂತ ಕಾಲೆಳೆದಿದ್ದಾರೆ. ಬಿಜೆಪಿ ನಾಯಕರ ಮಾತಿಗೆ ಕಾಂಗ್ರೆಸ್ಸಿಗರು ತಿರುಗೇಟು ಕೊಟ್ಟಿದ್ದಾರೆ. ತಮಗೆ ಬೇಕಾದ ತಮ್ಮ ಗುಂಪಿನ ಸಚಿವರನ್ನು ಕರೆದು ಡಿನ್ನರ್ ಮಾಡುವಂಥ ಒಂದು ಸ್ಥಿತಿಗೆ ಬಂದಾರ. ನಾನಾ ಮುಖ್ಯಮಂತ್ರಿ ಅಂತ ಡೈಲಿ ಹೇಳ್ಕೊಳ್ಳುವಂಥ ಸ್ಥಿತಿಗೆ ಬಂದಾರ. ಈ ಅಧಿಕಾರ ಹಂಚಿಕೆಯ ಗೊಂದಲದಿಂದಾಗಿ ಸಂಪೂರ್ಣವಾಗಿ ಇವತ್ತು ಆಡಳಿತ ಯಂತ್ರ ಕುಸಿದು ಬಿದ್ದದ. ಕ್ಯಾಬಿನೆಟ್ದಲ್ಲಿ ಒಬ್ರಿಗೊಬ್ಬರು ಬಡದಾಡುವಂಥ ಸ್ಥಿತಿಗೆ ಬಂದದ. ಕೆಲವು ಸರ್ತೆ ಮುಖ್ಯಮಂತ್ರಿ, ಕೆಲವು ಸರ್ತೆ ಉಪಮುಖ್ಯಮಂತ್ರಿ ಕೈ ಮೇಲಾಗುವ ರೀತಿಯಲ್ಲಿ ಯಾರ ಕೈ ಮೇಲು ಅಂತ ತೋರಿಸ್ಲಿಕ್ಕೆ ಇದೆಲ್ಲ ಡ್ರಾಮಾಬಾಜಿ ನಡೆದವು. ನಮ್ಮ ಪಕ್ಷದಲ್ಲಿ ನಡೆಯೋ ವಿಚಾರ ಅವ್ರಿಗೆ ಗೊತ್ತು. ಅವ್ರು ಏನಾದರೂ ಹೇಳ್ತಾರೆ, ಅವ್ರು ಹೇಳಿದೆಲ್ಲ ನಿಜ ಆಗುತ್ತಾ? ಅವಾಗ ಔತಣಕೂಟ ಕರೀತಾನೆ ಇರ್ತಾರೆ ಮುಖ್ಯಮಂತ್ರಿಗಳಿಗೆ. ಮೊದಲನೇ ಬಾರಿ ಇಲ್ಲ, ಎಷ್ಟೊಂದು ಸರಿ CLP ಮೀಟಿಂಗ್ ಮಾಡಿದ್ದಾರೆ, ಅಲ್ಲೂ ಕೂಡ ಔತಣಕೂಟ ಏರ್ಪಾಡು ಮಾಡಿದ್ದಾರೆ. ಮನೇಲೂ ಕೂಡ ಹಿಂದೆನೂ ಕೂಡ ಕರೆದಿದ್ದಾರೆ. ಸೊ ಹಾಗಾಗಿ ಸರಿ MLAಗಳನ್ನ ಮತ್ತು ಮಿನಿಸ್ಟರ್ಗಳನ್ನ ಕರೆದಿದ್ದಾರೆ. ಬಿಹಾರ ಚುನಾವಣೆ ಕೂಡ ಅಲ್ಲಿ ಡಿಸ್ಕಸ್ ಆಗ್ಬೋದು. ಅದರರ್ಥ ದುಡ್ಡಿನಗೋಸ್ಕರ ಅಂತಲ್ಲ. ಇಲ್ಲಿ ಮುಖ್ಯಮಂತ್ರಿಗಳು ಡಿನ್ನರ್ ಮೀಟಿಂಗ್ ಮಾಡ್ಕೊಂಡು ಕೂತಿದ್ದಾರೆ. ಮುಖ್ಯಮಂತ್ರಿಗಳು ತನ್ನ ಮುಖ್ಯಮಂತ್ರಿ ಕುರ್ಚಿನ ಉಳಿಸ್ಕೊಳ್ಳೋದಕ್ಕೆ ಪರದಾಡ್ತಾ ಇದ್ದಾರೆ. ಅದೇ ಕಾಳು ಜನ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡೋದಕ್ಕೆ ಕೊಡ್ತಾ ಇಲ್ಲ. ಕ್ರಾಂತಿನಿಲ್ಲ, ಏನೇನೂ ಇಲ್ಲ. ನಿಮ್ಮ ಮಾಧ್ಯಮದವ್ರು ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಆ ಥರ ಏನೇನೂ ಇಲ್ಲ. ಈಗ ಮುಖ್ಯಮಂತ್ರಿ ಕುರ್ಚಿದಲ್ಲಿ ಮನೆ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ. 5 ವರ್ಷ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿದ್ದಾರೆ. ಈ ಮಧ್ಯೆ ಬಿಜೆಪಿಯಲ್ಲೂ ಬದಲಾವಣೆಗಳ ಬಗ್ಗೆ ಚರ್ಚೆ ಆಗ್ತಿದೆ. ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಆಗಮಿಸಿದ್ದು ಕೋರ್ ಕಮಿಟಿ ಸಭೆ ನಡೆಸಲಾಯಿತು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.